Ishwar Chauhan ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. Please welcome on the stage. ಹಂಗೆ ಅಲ್ಲಿ ತಗೋತಾರೆ. ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನು ಅತಿಥಿಗಳನ್ನ ವೇದಿಕೆಗೆ ಕರೀತಿದ್ದೀನಿ. ಸೊ ಸಿನಿಮಾದ ಕುರಿತಾಗಿ ಹಾಗೆ ಸಾಂಗ್ ನೋಡಿದಾಗ ಅವ್ರಿಗೆ ಏನ್ ಅನಿಸ್ತು ಏನು ಅಂತ ಮಾತಾಡೋದಕ್ಕೆ. ಸೊ ಮೊದಲನೇದಾಗಿ ಶಿಲ್ಪಾ ಶ್ರೀನಿವಾಸ್ ಅವರು, ಮಾಜಿ ಉಪಾಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ತುಂಬಾ ಭಯಭಕ್ತಿಯಿಂದ ತುಂಬ ಕಷ್ಟಪಟ್ಟು ಇಷ್ಟವಾಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಪಾಲ್ ಬಾಬಣ್ಣ ಭಾರತ ದೇಶದಲ್ಲಿ ನಮ್ಮ ಪಾಲ್ ಬಾಬಣ್ಣವರು ಸುಮಾರು ಚಿತ್ರಗಳಿಗೆ ಎಲ್ಲ ಯಶಸ್ವಿ ಚಿತ್ರಗಳನ್ನ ಅವರು ಭಾಗವಹಿಸಲಿ ಆ ಸಂಸ್ಥೆಯಲ್ಲಿ ಇದ್ದು ಅವರೆಲ್ಲ ನೋಡಿ ಇದು ಮಾಡಿರೋರು. ಅದರಿಂದ ಅವರು ಒಂದು ಇದೆ ಈ ಹಾಡು ಈ ಶ್ರೀರಾಮನವಮಿ ಆಂಜನೇಯ ಇದು ಬರುತ್ತಲ್ಲ, ಅದು ಯುಗ ಇರೋವರೆಗೂ ಈ ಹಾಡು ಇದ್ದೇ ಇರುತ್ತೆ. ಈ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹಂಗೆ ಭಗವದ್ಗೀತೆ, ರಾಮಾಯಣ ಒಂದು ಇದಾಗಿದ್ದು, ಹಂಗೆ ನಮ್ಮ ಹನುಮಾನ್ ಚಾಲೀಸ ಹಾಡು, ಈ ಹಾಡು ಶ್ರೀರಾಮನವಮಿಗೆ, ಆಂಜನೇಯ ಇದಕ್ಕೆಲ್ಲ ಪ್ರತಿ ಹಬ್ಬಗಳಲ್ಲಿ ಇರುತ್ತೆ. ಹಾಗೆ ಥಿಯೇಟ್ರ್ಗಳಲ್ಲೂ ಒಳ್ಳೆ ಭಕ್ತಿಪೂರ್ವಕ ಆಡಿಯನ್ಸ್ ಎಲ್ಲ ಬಂದು ಕಲೆಕ್ಷನ್ಸ್ ಎಲ್ಲ ಆಗಿ ಈ ಚಿತ್ರ ಯಶಸ್ವಿಯಾಗಲಿ. ತಾಯಿ ಭುವನೇಶ್ವರಿ ಈ ಚಿತ್ರಕ್ಕೆ ಆಶೀರ್ವಾದ ಮಾಡಿ ಚಿತ್ರೋದ್ಯಮ ಬೆಳೆಯಕ್ಕೆ ಸಹಕಾರ ಆಗಲಿ ಅಂತ ಕೇಳ್ಕೊಂಡು ನನ್ನ ಈ ಮಾತನ್ನ ಮುಗಿಸ್ತೀನಿ. ಇನ್ನು ಪೂರ್ತಿ ಚಿತ್ರ ನನಗೆ ಗೊತ್ತಿಲ್ಲ. ಸಿನಿಮಾ ನೋಡಿ ಮೇಲೆ ಎಷ್ಟು ಇದಾಗ್ತೀವಿ ಅಂತ ಅಂದ್ಬಿಟ್ಟು ಅವರು ಕಷ್ಟಪಟ್ಟು ಇದೊಂದು ಸಿನಿಮಾನ ಅವ್ರದ್ದೊಂದು ಕನಸು ಅಂತ ಅಂದ್ಬಿಟ್ಟು ಒಂದು ರೆಡಿ ಮಾಡ್ತಾ ಇದ್ದಾರೆ. ಅದೊಂದು ಸಕ್ಸಸ್ ಆಗಬೇಕು. ಸಿನಿಮಾ ಮಾಡೋದು ದೊಡ್ಡದಲ್ಲ ಈ ಚಿತ್ರರಂಗದಲ್ಲಿ. ಅದನ್ನು ಕಮರ್ಷಿಯಲಿ ಒಂದು ಸೇಲ್ ಮಾಡಿಬಿಟ್ಟು ಅವ್ರು ಹಾಕಿರೋ ಬಂಡವಾಳ ಅವ್ರಿಗೆ ಬಂದು ಅದೊಂದು ಅವರಿಗೊಂದು ತೃಪ್ತಿ ಕೊಡಲಿ, ಮತ್ತೆ ಅವ್ರಿಗೆ ಹರಸಲಿ ಎಲ್ಲರೂ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಭಾಳ ಚೆನ್ನಾಗಿ ಬಂದಿದೆ. ಇದೇ ಥರ ಪಾಲ್ ಬಾಬಣ್ಣ ಅವರು ಇದೇ ಥರ ನಿರ್ಮಾಣ ಮಾಡಲಿ, ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಯಾವುದೇ ದೇವರ ಕಾರ್ಯಕ್ರಮ ನೋಡಿದ್ರೆ ಒಂದು DJ ರೇಂಜಲ್ಲಿ ಈ ಸಾಂಗ್ ಹಿಟ್ಟಾಗತ್ತೆ ಅಂತ ಮಾತ್ರ ನಾನು 100% ಭರವಸೆ ಕೊಡಬಲ್ಲೆ. ಮತ್ತೆ ಇವ್ರು ಮಾಡಿರೋಂಥ ಸಿನಿಮಾದ ಒಂದಷ್ಟು ಕ್ಲಿಪ್ಪಿಂಗ್ಸು ನೋಡಿದೆ, ಮೇಕಿಂಗು ನೋಡಿದೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ಭಾಳ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಈ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮುಂದೆ ನಾನು ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಹಿಂದೆ ಒಂದು ಲಾಂಚ್ ಕಾರ್ಯಕ್ರಮ ಬಂದಿದೆ. ಆದರೆ ಈ ಸಾಂಗು ಭಾಳ ಒಂದು ಕನ್ನಡದಲ್ಲಿ ಬಾಹುಬಲಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ನಾನು ಅನಿಸಿಕೆ ಸಾಕು. ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ದೈವ ಭಕ್ತಿಯಿಂದ ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಶಸ್ಸು ಸಿಗಲಿ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಡಲಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ, ಆಶೀರ್ವಾದ ಬೇಡ್ಕೊಳ್ತೀನಿ. ಬಾಬು ಅವ್ರಿಗೂ ಅವ್ರ ಪುಣ್ಯ ಫಿಲಂ ಟೀಮ್ಗೆ ಯಶಸ್ಸು ದೊರಕಲಿ ಅಂತ ಈ ಶಿವರಾತ್ರಿಯಿಂದ ನಾನು ಆ ದೇವರಲ್ಲಿ ಆರೈಕೆ ಮಾಡ್ತೀನಿ ಸರ್. They've done a very good work in this movie, and the movie that they act, right? And the song is also very good. If we heard in Hindi, then we'll exactly know. But the beats are very good, and definitely the song will be hit 100%. And when going to release in Hindi, the song. The Sanskrit. Hindi. Yeah, singer. Four language. Hindi is not there. Hindi is best of luck. Thank you so much. I think the film going to be maybe super hit as of my knowledge.
Okay. And Seth is already over here, and some good souls also over here. So I think I'm getting good vibes over here. So somehow it will be a great film, I think so, and the hero will get well soon. Thank you, sir. ಶುಭಾಶಯಗಳು. ದಿ ಎಂಡ್ ಚಿತ್ರ ಆಲ್ರೆಡಿ ಟೈಟಲ್ ಲಾಂಚ್ ಮಾಡಿದಾಗಲೇ ಒಂದಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ದೀವಿ. ಚಿತ್ರ ಇನ್ನೂ 20% ಶೂಟ್ ಆಗೋದೆಲ್ಲ ಪೆಂಡಿಂಗ್ ಇದೆ. ನಿಧಾನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಿಮ್ಮ ಪಾತ್ರದ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬಿಡಿ ಸರ್. ವೈ ಸೂಪರ್ ಹೀರೋ ಅಂತ ಅಂದ್ರೆ ಆ ಪಾತ್ರದ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಸೂಪರ್ ಹೀರೋ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಥರ ಒಬ್ಬ ನಾರ್ಮಲ್ ಮನುಷ್ಯ ಅಲ್ಲದೆ ಒಂದು ಪವರ್, ನೇಚರಿಂದ ಒಂದು ಪವರ್ ಸಿಗುವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಆ ಪವರ್ ಇಟ್ಕೊಂಡು ಸಮಾಜಕ್ಕೆ ಏನು ಹೇಳ್ಕೊಟ್ಟಿದ್ದೀವಿ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಆಗಿದೆ. ಹೇಳೋದಕ್ಕಿಂತ ಸ್ಕ್ರೀನ್ ಬಂದ್ಮೇಲೆ ನಿಮ್ಗೆ ನೋಡಿದ್ಮೇಲೆ. ಓಕೆ, ಡೈರೆಕ್ಟರ್ ಅಂಡ್ ಪಾತ್ರದ ಬಗ್ಗೆ ಹೇಳಿದಾಗ ಕನ್ನಡ ಇಂಡಸ್ಟ್ರಿಲಿ ಸೂಪರ್ ಹೀರೋ ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗುತ್ತೆ, ಏನ್ ಅನ್ಸ್ತು ನಿಮ್ಗೆ ಅದೊಂದು ಹೇಳ್ಬಿಡಿ ಸರ್. ಸಾರಿ ಮೇಡಮ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಹೀರೋ ಈ ರೀತಿಯ ಕಾನ್ಸೆಪ್ಟ್ ಹೇಗೆ ಜನ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ ನಿಮ್ಮನ್ನ ಹೀರೋ ಆಗಿ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಅಂತ ಏನ್ ಅನ್ಸ್ತು ಈ ಕಂಟೆಂಟ್ ಬಗ್ಗೆ? ನಮ್ಮನ್ನ ಈ ಚಿತ್ರದಲ್ಲಿ ಈ ತರ ನೋಡಿದಾಗ ಅವ್ರು ಯಾವ ತರ ತಗೊಳ್ತಾರೆ ಅನ್ನೋದೊಂದು ಭಯನೂ ಇದೆ, ಜವಾಬ್ದಾರಿ ತುಂಬಾ ದೊಡ್ಡದಾಗಿದೆ ನಮ್ಗೆ. ಅದನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದು ಟೀಮೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಯಾವಾಗ್ಲೂ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಆಗಿ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಆಡಿಯನ್ಸ್ ಏನು ರಿಸಲ್ಟ್ ಕೊಡ್ತಾರೋ ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ಎಸ್, ಮುಂದಿನ ಇವೆಂಟ್ ಅಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡು ಮಾತಾಡೋ ಹಾಗಾಗ್ಲಿ, ಅಂಚನೆಯ ಬೇಗ ಗುಣ ಆಗೋ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ನೋಡಿ ಸರ್, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್. ಇನ್ನೊಂದಷ್ಟು ವಿಶೇಷ ಪಾತ್ರಗಳು ಇನ್ವಾಲ್ವ್ ಆಗ್ತಿದ್ವಿ. ಅಂದರೆ ಇನ್ನೊಂದು 5 ದಿವಸ ಶೂಟ್ ಇದೆ. ಅದರಲ್ಲಿ ಚೈತ್ರ ಪಟ್ಟು ಮೇಡಮ್ ತುಂಬ ಒಂದು ಮುಖ್ಯ ಪಾತ್ರ ಮಾಡ್ತಿದ್ದಾರೆ. ಎಲ್ಲ ಒಂದು ವಿಶೇಷವಾದ ಅನಂತ ಸರ್ ಆಗಲಿ ಮತ್ತು ಚಿತ್ರ ಸರ್ ಇವತ್ತೆಲ್ಲ ಒಂದು ಹೌದು ಸರ್ ಒಂದು ಸ್ವಲ್ಪ ಪೆಂಡಿಂಗು ಮೇಗೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಕಂಪ್ಲೀಟ್ಲಿ ಫಸ್ಟ್ ಟೈಮ್ ನಾನು ಯಾವಾಗೂ ನಾನು ಚಿಕ್ಕ ವಯಸ್ಸಿಂದ ಕಾಮಿಕ್ಸ್ ಅದು ಇದು ನೋಡ್ಕೊಂಡು ಬಿಡೋದು. ಕನ್ನಡದಲ್ಲಿ ಸೂಪರ್ ಹೀರೋ ಬರಬೇಕು ಅನ್ನೋದು ತುಂಬ ಒಂದು ನಾವು ಒಂದು ಕಾರ್ಟೂನ್ ನೆಟ್ವರ್ಕ್ಸು ಇದೆಲ್ಲ ನೋಡಿಕೊಂಡು ವೈ ನಾಟ್ ಇನ್ ಕನ್ನಡ ಅನ್ನೋದು ತುಂಬ ಒಂದು ಇದಿತ್ತು. ಸೊ ಅದನ್ನು ನಮ್ಮ ಕನ್ನಡದಿಂದ ಎಲ್ಲ ಕಡೆ ಗ್ಲೋಬಲಿ ರೀಚ್ ಆಗೋಣ. ಪ್ರತಿ ಒಂದು ಏನೀಗ ಬೇರೆ ಐರನ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಈಗ ಟಾಯ್ಸ್ ಅಂತಾರೋ ನಮ್ಮ ರಂಗದಿಂದ ಹೋಗುವಂಥ ಟಾಯ್ಸ್ಗಳಾಗಬೇಕು ಅನ್ನೋದು ಒಂದು ಪ್ರಯತ್ನ ಅಂತ ಪಡ್ತಾ ಇದ್ದೀವಿ. ಬೇರೆ ಬೇರೆ ಆರ್ಟಿಸ್ಟ್ಗಳು ಯಾರಿದ್ದಾರೆ? ಗ್ರಾಫಿಕ್ಸ್ ಆಲ್ಮೋಸ್ಟ್ ಎಲ್ಲ ಎಂಡ್ ಮೂಮೆಂಟಲ್ಲಿದೆ. ಸೊ ದಿಸ್ ಈಸ್ ದ ಫಸ್ಟ್ ಪಾರ್ಟ್. ಈ ಪಾರ್ಟ್ ಇದು ಮಾಡ್ತಾ ಇದ್ದೀವಿ. ಸಿನಿಮಾ ಒಟ್ಟು 5 ಪಾರ್ಟ್ ಇದೆ. ಸೊ ಇದು ಮೊದಲನೇ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಎಂತ 5 ಪಾರ್ಟ್ ಅಂದರೆ 5 ಪಾರ್ಟಾಗಿ ಸಪ್ರೇಟಾಗಿ ರಿಲೀಸ್ ಮಾಡ್ತೀರಾ? ಇದು 5 ಪಾರ್ಟು? ಹೌದು 5 ಪಾರ್ಟ್ ಸಪ್ರೇಟು. ಸೊ ಲಾಂಗ್ ಟರ್ಮ್ ಪ್ಲ್ಯಾನ್ ಇರೋದು. ಫಸ್ಟ್ ಪಾರ್ಟ್ ಇದು ಮಾಡ್ತದ್ದು. ಟೋಟಲ್ 9 ಲ್ಯಾಂಗ್ವೇಜ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಒಂದು 4 ಡೇಸ್ ಇದೆ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಇನ್ನೊಂದು 15 ಡೇಸ್ 20 ಡೇಸ್ ಮತ್ತೆ ಒಂದು ಟೀಸರ್ ಜೊತೆ ಬರ್ತೀವಿ, ಮತ್ತೆ ಒಂದು ಟ್ರೈಲರ್, ಮತ್ತೆ ಇನ್ನೊಂದು ಸಿಂಗಲ್. ಈ ಕಂಟಿನ್ಯೂಸ್ ಬರ್ತಾ ಮೇಗೆ ಸಿನಿಮಾ ವರ್ಲ್ಡ್ ವೈಡ್ ಟ್ರೈ ಮಾಡ್ತೀವಿ. ಇವಾಗ ಟೀಸರ್ ತೋರಿಸಿದ್ದು ಬರೀ ಹೀರೋ ಒಬ್ಬರದೇ ತೋರಿಸ್ತೀವಿ, ಬೇರೆ ಯಾವುದು ಕ್ಯಾರೆಕ್ಟರ್ ಇರಲಿಲ್ಲ ಅದು. ಹೌದು, ನೀವು ಚೈತ್ರ ಕುಟುಂಬ ಹೀರೋಯಿನ್ ಅವರೆಲ್ಲ ಶೂಟ್ ಆಗಿದೆ ಅವ್ರದ್ದೆಲ್ಲ? ಆಲ್ಮೋಸ್ಟ್ ಎಲ್ಲರೂ ಆಗಿದೆ. ಇನ್ನು ಇವ್ರದ್ದೆಲ್ಲ ಒಂದು ಸ್ವಲ್ಪ ಇದೆ, ಈಗ ಮತ್ತೆ ಈಗ ಮಾಡ್ತಾ ಇದ್ದೀವಿ. ಹೀರೋದು ಅಂತಂದರೆ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ ಸಸ್ಪೆನ್ಸಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಒಂದು ಸ್ಪೆಷಲ್ ಪ್ರತಿ ಪಾತ್ರ ಕೂಡ ಒಂದು ಅದರಲ್ಲೇ ಆದ ಒಂದು ಸಪ್ರೇಟ್ ಹೀರೋಯಿಸಮೇ ಇದೆ. ಹೀರೋಯಿನ್ ಆಗಿರ್ಬೋದು, ಚೈತ್ರ ಕೋಟಿನ್ ಮಾಮ್ ಆಗಿರ್ಬೋದು, ಪ್ರತಿ ಪಾತ್ರ ಕೂಡ ಒಂದು ಹೀರೋ. ಇಲ್ಲಿ ಸೂಪರ್ ಹೀರೋ ಅಂತಂದರೆ ಎಲ್ಲ ಕ್ಯಾರೆಕ್ಟರ್ ಕೂಡ ಒಂದು ವಿಶೇಷವಾಗಿ ಬರ್ತದೆ. ಸೊ ಅಂಥ ಒಂದು ಇದನ್ನು ಇದು ಮಾಡ್ತಾ ಇರೋದು. ಹೌದು, ಗ್ರಾಫಿಕ್ಸ್ ಬಂದು ನಮ್ಮ ವಿಕಲ್ಪ್ ಸ್ಟುಡಿಯೋ ಅಂತ ಮತ್ತು ಕಿಂಗ್ಸ್ ಫ್ರೇಮ್ ಸ್ಟುಡಿಯೋ ಅಂತ. ಸೊ ಗ್ರಾಫಿಕ್ಸ್ ಎಲ್ಲ ಇಲ್ಲಿರೋದ್ರೆ ತುಂಬ ಇವತ್ತು ಏನು ವಿಜುವಲ್ ನೋಡ್ತಾ ಇದ್ದೀವೋ ಇದು ಎಕ್ಸ್ಪೆಷಲಿ ಈ ವಿಜುವಲ್ ಬಂದು
ನಮ್ಮ ಎಡಿಟರ್ ರವೀಶ್ ಆತ್ಮಾರಾಮ್ ಅಂತ ಮತ್ತು VFX ಪ್ರಸನ್ನ ಅಂತ. ಸೊ ಅವರೆಲ್ಲ ಒಂದು ರಾತ್ರಿ ಕುತ್ಕೊಂಡು ಇದನ್ನು ಈ ಔಟ್ಪುಟ್ನ ಇದು ಮಾಡಿರೋವಂಥದ್ದು. ಸೊ ಇದು ಬರೀ ಜಸ್ಟ್ ನನ್ನ ಲಿರಿಕಲ್ ವಿಡಿಯೋ. ಈ ಲಿರಿಕಲ್ ವಿಡಿಯೋ ಒಂದು ಸ್ಯಾಂಪಲ್ಲು, ಟೀಸರು ಟ್ರೈಲರ್ ಎಲ್ಲ ಕಂಪ್ಲೀಟ್ಲಿ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ. ಒಂದು ಸಪ್ರೇಟ್ ಏನು 3D ಇಂಗ್ಲೀಷ್ ಸಿನಿಮಾ ನೋಡೋ ರೇಂಜಲ್ಲಿ ಇರ್ತದೋ ಸೊ ಕನ್ನಡದಲ್ಲಿ ಅದನ್ನು ಕೊಡೋ ಪ್ರಯತ್ನ ಅಂತೂ ನಮ್ಮ ಟೀಮ್ದು ನಾವು ಮಾಡ್ತಾ ಇದ್ದೀವಿ. ಸರ್ ಇದು ನಮ್ಮ ಏನು ಸನಾತನದ 18 ಪುರಾಣಗಳು ನಮ್ಮ ಬೇಸ್ ಕೋರ್ ಏನಿದೆಯೋ ಅದನ್ನು ನಮ್ಮ ಕ್ಯಾಪ್ಷನ್ನೇ ಹಾಕಿರೋಂಗೆ ಪುರಾಣಗಳು ಕಟ್ಟುಕತೆ ಅಲ್ಲ, ಇದೊಂದು ಇತಿಹಾಸ ಅಂತ ಹೇಳಕೊಟ್ಟಿದ್ದೀವಿ. ಸೊ ಇತಿಹಾಸ ಅನ್ನೋದು ಎಷ್ಟು ನಿಜ, ಪುರಾಣನ ಇತಿಹಾಸ ಅಂತ ಹೇಳಕೊಟ್ಟಾಗ ತುಂಬ ದೊಡ್ಡ ಟಾಸ್ಕ್ ಇದ್ದಾವೆ. ಅದೇಂಗೆ ಇತಿಹಾಸ ಅಂತ ಅಂದ್ಬಿಡ್ತಾರೆ ಅಂತ. ಕಟ್ಟುಕತೆ ಅಲ್ಲ, ಅದನ್ನು ಅಂಕಿ ಅಂಶ ಸಮೇತ ಒಂದಷ್ಟು ಬುಕ್ಗಳು ಸಮೇತ ಅದನ್ನೆಲ್ಲ ಅಧ್ಯಯನ ಮಾಡಿ ಅದ್ರ ಮುಖಾಂತರ ಇದನ್ನು ಹೇಳಕೊಟ್ಟಿದ್ದೀವಿ. ಸೊ ಇದು ಬಂದು ದಿ ಎಂಡ್ ಪ್ರಿಯಾಂಬಲ್ ಅಂತ, ಅಂದರೆ ಪೀಠಿಗೆ ಅಂತ ಮಾತ್ರ. ಅಂದರೆ ಅಷ್ಟು ವಿಷಯಗಳು ಒಂದು ನಿಮಗೆ ಟ್ರೈಲರ್ ಇದ್ದಂಗೆ ಇರ್ತದೆ ಸಿನಿಮಾ. ಹಾಗೆ ಚಾಪ್ಟರ್ 1 ಚಾಪ್ಟರ್ 2 ಅದೇ ಥರ ಬೇರೆ ಬೇರೆ, ಅಂದರೆ ಎಷ್ಟು ಹೇಳಿದ್ರು ನಮ್ಮ ಇತಿಹಾಸ ನಮ್ಮ ಪುರಾಣದ ಬಗ್ಗೆ ಕಮ್ಮಿನೇ. 5 ಪಾರ್ಟ್ ಕೂಡ ನನಗೆ ಸಾಲಲ್ಲ, ಯಾಕಂದರೆ 18 ಪುರಾಣಗಳಿದೆ. ಒಂದೊಂದು ಪುರಾಣದಲ್ಲೂ 80,000 ಶ್ಲೋಕಗಳಿದ್ದಾವೆ. ಒಂದೊಂದು ಶ್ಲೋಕಕ್ಕೂ ಒಂದಷ್ಟು ಅರ್ಥ ಇದ್ದಾವೆ. ಜ್ಯೋತಿಷ್ಯ ಶಾಸ್ತ್ರ ಇದೆ. ಸೊ ಒಂದಷ್ಟು ವಿಷಯಗಳು ಏನು ನಾವು ಇವಾಗ ಓದ್ತಾ ಇದ್ವು, ಅಷ್ಟು ಟೆಕ್ನಾಲಜಿ, ಕ್ವಾಂಟಮ್ ಥಿಯರಿ, ಒಂದಷ್ಟು ವಿಚಾರಗಳಿದ್ದಾವೆ. ಅದನ್ನು ಹೇಳೋಕ್ಕೆ ಸ್ವಲ್ಪ ತುಂಬ ದೊಡ್ಡ ಇದು ಬೇಕು. ಅದಕ್ಕೋಸ್ಕರ 5 ಪಾರ್ಟ್. ಸರ್ ನಾನು ಜರ್ನಲಿಸಮ್. ಹೌದು ಸರ್, HKS ಕಾಲೇಜಲ್ಲಿ. ತುಂಬ ಖುಷಿ ನನಗೆ. ಮೇಗೆ ಸರ್ ಅಂದ್ಕೊಂಡಾಗೆಲ್ಲ ಇದಾದರೆ ಮೇಗೆ ಆಲ್ಮೋಸ್ಟ್. ಸೊ ಲ್ಯಾಂಗ್ವೇಜಸ್ಗಳ ಮೇಲೆ ತುಂಬ ಮೀನ್ಸ್ ಅಂದರೆ ನಾರ್ಮಲ್ ನಮ್ಮ ಇಂಡಿಯನ್ ಬಿಟ್ಟು ಕೊರಿಯನ್ ಎಲ್ಲ ಟ್ರೈ ಮಾಡ್ತಾ ಇರೋದ್ರಿಂದ ಸೊ ತುಂಬ ಇದಾಗಿ ಅದಕ್ಕೆ ನೇಟಿವ್ ಆಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅವೆಲ್ಲ ಸ್ವಲ್ಪ ಜಾಸ್ತಿ ಅಧ್ಯಯನಗಳು ನಡೀತದೆ. ಈ ಹನುಮಂತನ ಸಾಂಗಿಗೆ ಏನು ಸಂಬಂಧ ಅಂತ ಒಂದು ಸಣ್ಣ ಪರಿಚಯ ಮಾಡ್ಕೊತೀನಿ ನಾನು. ಸರ್ ನಾನು 95 ಇರಬೇಕು, 95 96 ಐ ಯೂಸ್ ಟು ಗೋ ಫಾರ್ ದ ಇದು ಎಲ್ಲಿ ಜೇಂಕಾರ್ ಸ್ಟುಡಿಯೋ, ಟಿ ಸೀರೀಸ್ ಕಂಪ್ನಿ, ಆಕಾಶ್, ಇದೆಲ್ಲ ಬೇಸಿಕ್ ರೆಕಾರ್ಡಿಂಗ್ಗಳು ನಡೆಯೋದು. ಅಂದರೆ ಡಿವೋಷನಲ್ ಸಾಂಗ್ಸ್ ನಡೆಯೋದು, ಎಲ್ಲ ಬೇಸಿಕ್ ರೆಕಾರ್ಡಿಂಗ್ಗಳು ನಡೆಯೋದು. ಮತ್ತು ಎಷ್ಟು 94 ಹಿಡಿದು 2003ವರೆಗೂ ನಾನು ಎಲ್ಲ ಸಾಂಗೂ ಹನುಮಂತಂದಾಗಿರ್ಬೋದು, ಗಣೇಶಂದಾಗಿರ್ಬೋದು, ಈಶ್ವರಂದಾಗಿರ್ಬೋದು, ಯಲ್ಲಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಎಲ್ಲನೂ ಆಲ್ಮೋಸ್ಟ್ ಎಷ್ಟು ದೇವ್ರುಗಳಿದ್ದಾರೋ ಅವ್ರದ್ದೆಲ್ಲದೂ ನಾನು ರೆಕಾರ್ಡಿಂಗ್ ನೋಡ್ಸಿದ್ದೀನಿ. ಅಂದರೆ ಅದರಲ್ಲಿ ರಿದಮ್ ಪ್ರೋಗ್ರಾಮಿಂಗ್ ಆಗಲಿ, ಕೀಬೋರ್ಡ್ ಆಗಲಿ, ಕಂಡಕ್ಟ್ ಮಾಡೋದಾಗಲಿ, ಕೋರಸ್ ತೆಗಿಯೋದಾಗಲಿ, ವಾಯ್ಸ್ ಮಾಡೋದು, ಆ ಎಕ್ಸ್ಪೀರಿಯೆನ್ಸ್ ಇವತ್ತು ಈ ಹನುಮಂತನ ಸಾಂಗ್ ಮಾಡೋದಕ್ಕೆ ನನಗೆ ಇನ್ಸ್ಪೈರ್ ಆಗಿದೆ. ಆಮೇಲೆ ಪವನ್ ಬಂದರು ಒಂದ್ಸಲ ನಮ್ಮ ಸ್ಟುಡಿಯೋ 2 years ಬ್ಯಾಕು. ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಸರಿ ಮಾಡಿ, ಓಕೆ ಸರ್ ಈ ಥರ ಒಂದು ಸಾಂಗ್ ಓಕೆ ಮಾಡಿ. ಆವಾಗ ಅವ್ರಿಗೆ ಪವನ್ ಇಲ್ಲ, ಪವನ್ ಇದು ಈ ಥರ ಮಾಡೋಣ, ಆ ಥರ ಮಾಡೋಣ, ಈಗ ದೊಡ್ಡ ಡ್ರಮ್ಸ್ ಬೇಕು, ಇದಕ್ಕೆ ಈ ಥರ ಬೇಕು, ನಗಾರ ಬೇಕು, ಕಂಸಾಳ ಬೇಕು, ಕಾಳೆ ಬೇಕು ಅಂದಾಗ ಎಲ್ಲನೂ ಒಂದೊಂದು ಟೈಮ್ಗೂ ಅವ್ರ ಪಾಪ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಮೌಂಟ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು. ಅವಾಗ ಎಲ್ಲ ಮಾಡಿಕೊಂಡು ಈ ಲೆವೆಲ್ಗೆ ಬಂದ್ಮೇಲೆ ಒಂದು ಕಾನ್ಫಿಡೆನ್ಸ್, ಅರುಣ್ ಆ್ಯಂಡ್ರೂ ಸರ್ ಮಾಡ್ತಾರೆ ಅಂತ ಇವಾಗ ಕೇಳಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಕಿಲಿ ವಿ ಗಾಟ್ ಮಧುಸೂದನ್ ಅಂತ ಒಳ್ಳೆ ಗಾಯಕರು. ಇವರು ತುಂಬ ಇವರು ಇಂಡಿಯನ್ ಅಕಾಡೆಮಿಲಿ ಇವ್ರು ವರ್ಕ್ ಮಾಡ್ತಾರೆ, ಟ್ಯೂಟರ್ ಆಗಿದ್ದಾರೆ, ವೋಕಲ್ ಟ್ಯೂಟರ್ ಆಗಿದ್ದಾರೆ. ಇವ್ರು ಸಿಕ್ಕಿರೋದ್ರಿಂದ ಸಾಂಗ್ ಈ ಲೆವೆಲ್ಗೆ ಬಂದಿದೆ ಸರ್. ಸಿಂಗಿಂಗ್ ಎಲ್ಲ ಟೀಚ್ ಮಾಡ್ಕೊಂಡಿದ್ದೆ. ಸೊ ನಮ್ಮ ಪವನ್ ನಮಗೆ ಆಗ್ಲಿಂದನೇ ಗುರ್ತು. ಸೊ ನೀವು ಈ ಸಾಂಗ್ನ ಹಾಡಬೇಕಣ್ಣ ಅಂತ ಅವ್ರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ಮತ್ತು ಇದು ಫಸ್ಟ್ ಟೈಮ್ ನಾನು ಸಿನಿಮಾ ಅಂತ ಒಂದು ಹಾಡು ಹಾಡಿರೋದು. ನಮ್ಮ ಅರುಣ್ ಆ್ಯಂಡ್ರೂ ಸರ್ ಅವರು ಮ್ಯೂಸಿಕ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ನೀವೆಲ್ಲರೂ ಕೇಳಿದ್ರಿ. ನನಗೆ ಹಾಡುವಾಗ ಆ್ಯಕ್ಚುಲಿ ಫುಲ್ ವೈಬ್ರೇಷನ್ ಬಂದ್ಬಿಟ್ಟಿತ್ತು. ಸೊ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಹಾಗಾಗಿ ನಾನು ಒಳ್ಳೆ ಔಟ್ಪುಟ್ ಕೊಡೋದಕ್ಕೆ ನನಗೂ ಹೆಲ್ಪ್ಫುಲ್ ಆಯಿತು. ಸೊ ಅಷ್ಟೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಸೆಪ್ರೇಟ್ ಕಾರ್ಯಕ್ರಮಕ್ಕೆ ಒಂದು ಸ್ಪೆಷಲ್ ಆರಾ ತಂದಿದೆ ಅಂತ ಹೇಳ್ಬೋದು.
ಬಿಕಾಸ್ ಈ ಸಾಂಗ್ ರಿಲೀಸ್ ಆಗಲಿ ಅಂತ 2 ವರ್ಷದ ಹಿಂದೆ ಸರ್ ಹೇಳಿದಾಗ 2 ವರ್ಷದಿಂದ ನಾವು ಹಾಡನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ರಿಲೀಸ್ ಮಾಡೋಕ್ಕೆ ಇವತ್ತು ಒಂದು ಒಳ್ಳೆ ದಿನ ಬಂದಿದೆ. ಸೊ ಇವತ್ತು ರಿಲೀಸ್ ಆಗ್ತಿರೋದು ತುಂಬ ಖುಷಿ ಇದೆ. ಇದರ ಸೂಪರ್ ಹೀರೋಯಿನ್ ಅಲ್ಲ, ಬಟ್ ಸರ್ ಹೇಳ್ದಂಗೆ ಒಂದಷ್ಟು ವಿಶೇಷ ಪಾತ್ರಗಳಲ್ಲಿ ನಂದು ಒಂದು ಸೂಪರ್ ಹೀರೋಗಿಂತ ವಿಶೇಷ ಅಲ್ಲ, ಆದರೆ ಒಂದು ವಿಶೇಷ ಪಾತ್ರ ಇದೆ. ಆ್ಯಂಡ್ ದ ರಿಯಲ್ ಸೂಪರ್ ಹೀರೋ ರವಿಶೇಖರ್ ಅವರು ಇದ್ದಾರೆ. He has been fighting for his film from past 2 years, and Pawan sir, superhero ge superhero ಅವರು. He is facing lot of problems, but he's always here smiling. Yes, yes. So Pawan sir is the real superhero of the end, and idrinda our life ge our cinema career ge the start ಆಗಬೇಕು. And to the whole team, this the start, not the end. Thanks, yes. Thank you so much. ಎರಡನೇದು ವಿಮೆನ್ಸ್ ಡೇ, ಮೂರನೇದು ನನಗೆ ರಂಗನಾಯಕ ಸಿನಿಮಾ ರಿಲೀಸ್ ಆಗಿದೆ, ನಾಲ್ಕನೇದು ಅತಿ ಮುಖ್ಯವಾಗಿ ಈ ಒಂದು ದ ಎಂಡ್ ಪ್ರಿಯಾಂಬಲ್ ಅಂತ ಏನಿದೆ, ಈ ಒಂದು ಸಿನಿಮಾದ ಒಂದು ಹಾಡು ರಿಲೀಸ್ ಆಗ್ತಿರುವಂಥದ್ದು. ಮೊದಲನೇದಾಗಿ ನನಗೆ ಪವನ್ ಕುಮಾರ್ ಅವರು ಕಾಲ್ ಮಾಡ್ಬಿಟ್ಟು ಈ ಥರ ಒಂದು ಸೂಪರ್ ಹೀರೋ ಮೂವಿ ಮಾಡ್ತಿದ್ದೀವಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಹೇಳೋದು. ಸೊ ಸಾಧ್ಯನಾ ಅನಿಸ್ತು, ಬಿಕಾಸ್ ಇದುವರೆಗೂ ಬಂದಿಲ್ಲ ಸೂಪರ್ ಹೀರೋ ಮೂವಿ. ಬಂದಿದ್ರು ಅದು ಫುಲ್ ಫ್ಲೆಜ್ ಅಲ್ಲಿ ಇಲ್ಲ. ಕನ್ನಡದಲ್ಲಿ ಈ ತರ ಒಂದು ದೊಡ್ಡ ಕನಸನ್ನ ಯಾರೋ ಕಾಣ್ತಿದ್ದಾರೆ ಅಂದಾಗ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂತು. ಜೊತೆಗೆ ಅವ್ರ ಜೊತೆ ಮಾತಾಡಕ್ ಶುರು ಮಾಡಿದೆ. ಇಸ್ ವೆರಿ ಪ್ಯಾಷನೇಟ್ ಅಂತ ಅನಿಸ್ತು. ತುಂಬಾ ದೊಡ್ಡ ಕನಸು ಕಂಡಿದ್ದಾರೆ. ಒಂದು ಸಣ್ಣ ಜಲಕ್ಕೂ ಹಾಡಲ್ಲಿ ನೋಡಿದ್ವಿ ನಾವು, ಅದ್ರ ಅವ್ರ ಕನಸು ತುಂಬಾ ದೊಡ್ಡದಾಗಿದೆ. 5 ಚಾಪ್ಟರ್ಸ್ 5 ಪಾರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾನ. ಒಂದು ಪಾರ್ಟ್ ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ತುಂಬಾ ಒಂದು ವಿಶೇಷವಾಗಿರೋ ಪಾತ್ರ ಅಂದ್ರು. ಅಫ್ಕೋರ್ಸ್ ಯಾರಿಗೆ ತಾನೇ ಇಷ್ಟ ಇರಲ್ಲ, ಚಿಕ್ ಅಂದ್ರೆ ಅಲ್ಲೇನೋ ಒಂದ್ ಆಗ್ಬೇಕು, ಮ್ಯಾಜಿಕ್ ಬರ್ಬೇಕು, ಪವರ್ ಬರ್ಬೇಕು ಅಂತ ಯಾರಿಗೆ ತಾನೇ ಖುಷಿ ಇರಲ್ಲ. ಎಲ್ಲಾ ಪಾತ್ರ ಮಾಡ್ಬೋದು, ಆದ್ರೆ ಸೂಪರ್ ಹೀರೋ ಸಿನಿಮಾದಲ್ಲಿ ಒಂದು ವಿಶೇಷವಾಗಿರುವಂತಹ ಪಾತ್ರನ ಮಾಡೋದು ತುಂಬಾನೇ ಲಕ್ಕಿ, ಅದೃಷ್ಟ ಇರ್ಬೇಕು ಅನ್ಸುತ್ತೆ. ಬಿಕಾಸ್ ಎಲ್ರಿಗೂ ಸಿಗಲ್ಲ ಆ ತರ ಒಂದು ಅವಕಾಶ. ಸೊ ಹಾಗಾಗಿ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ. ಪವನ್ ಅವ್ರ ಪ್ಯಾಷನ್ ಇಷ್ಟ ಆಯ್ತು, ಅವ್ರು ಹೇಳಿದ ಕಾನ್ಸೆಪ್ಟ್ ಇಷ್ಟ ಆಯ್ತು, ಅಂಡ್ ಮುಖ್ಯವಾಗಿ ತುಂಬಾ ರಿಸರ್ಚ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಅವರು ಈ ಒಂದು ವಿಷಯದ ಬಗ್ಗೆ. ಸೊ ಹಾಗಾಗಿ ತುಂಬಾ ಖುಷಿಯಿಂದ ಖಂಡಿತ ಮಾಡ್ತೀನಿ ಅಂತ ಒಪ್ಕೊಂಡೆ. ಅಂಡ್ ನನ್ನ ಪಾತ್ರದ ಬಗ್ಗೆ ತುಂಬಾ ಹೇಳ್ತಿದ್ರು. ನಾನೀಗ ಖಂಡಿತ ರಿವೀಲ್ ಮಾಡಲ್ಲ, ಮಾಡಬಾರ್ದಂತೆ. ಬಟ್ ತುಂಬಾ ವಿಶೇಷವಾಗಿರೋ ಪಾತ್ರ ಅಂತೂ ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಸೂಪರ್ ಹೀರೋ ಮೂವಿ ಅಂದಾಗ ವಿಶೇಷ ಶಕ್ತಿಗಳಿರುವಂತಹ ಒಂದು ವಿಶಿಷ್ಟ ಶಕ್ತಿ ಇರುವಂತಹ ಒಂದು, ಬೇಡ ಜಾಸ್ತಿ ಮಾತಾಡಿದ್ರೆ ಹೇಳ್ತೀನಿ, ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್ ಆ ಒಂದು ಪಾತ್ರದ ಬಗ್ಗೆ, ಮತ್ತೆ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ, ಹೇಗೆ ಬರುತ್ತೆ. ಬಿಕಾಸ್ ನಿಮಗೂ ಗೊತ್ತು ಸೂಪರ್ ಹೀರೋ ಅಂದಾಗ ನಾವ್ ಏನ್ ಅಭಿನಯಿಸ್ತೀವಿ ಅದಕ್ಕಿಂತ ಜಾಸ್ತಿ ವರ್ಕು ಡೈರೆಕ್ಷನ್ ಪ್ಲಸ್ ಟೆಕ್ನಿಷಿಯನ್ಸ್ ಇರುತ್ತೆ. ಅಭಿನಯ ಒಂದು ಹಂತ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದನ್ನ ಅವ್ರು ಹೇಗೆ ತರ್ತಾರೆ ಸಿನಿಮಾ ಮೇಲೆ. ಒಬ್ಬ ಡೈರೆಕ್ಟರ್ ಕನ್ಸನ್ನ ಒಬ್ಬ ಟೆಕ್ನಿಷಿಯನ್ ಯಾರೋ ಜೊತೆ ಕೂತ್ಕೊಂಡು ಆ ಒಂದು ಮಿಕ್ಸ್ ಮಾಡುವಂಥದ್ದು, ಆ ಗ್ರಾಫಿಕ್ಸ್ ಮಾಡುವಂಥದ್ದು, ಅದನ್ನ ಎಫೆಕ್ಟಿವ್ ಆಗಿ ತರುವಂಥದ್ದು ತುಂಬಾ ಕೆಲಸ ಅವ್ರದಿರೋವಂಥದ್ದು ಈ ಸಿನಿಮಾದಲ್ಲಿ. ನಮ್ದೆಲ್ಲ ಒಂದು ಸಣ್ಣ ಸಣ್ಣ ಕೆಲಸ ಅನ್ಸುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಇವತ್ತು ಹಾಡು ಕೇಳಿದೆ ನಾನು, ಅರುಣ್ ಆಂಡ್ರೂ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಮಧುಸೂದನ್ ಅವ್ರ ವಾಯ್ಸು, ಸೀರಿಯಸ್ಲಿ ಇಟ್ಸ್ ವೆರಿ ನೈಸ್. ನಿಜವಾಗ್ಲೂ ತುಂಬಾ ಅದ್ಭುತವಾದ ಧ್ವನಿ. ಆ ಧ್ವನಿ ಕೇಳ್ತಾ ಇದ್ರೆ ಒಂದ್ ರೀತಿ ಒಂದು ರೋಮಾಂಚನ ಆಗ್ತಿತ್ತು. ಹಾಡು ಪೂರ್ತಿ ಅದೇ ತರ ಇತ್ತು. ತುಂಬಾ ತುಂಬಾ ಒಳ್ಳೆ ಧ್ವನಿ ಇದೆ. ಬಹುಶಃ ಮುಂದೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ, ತುಂಬಾ ಬೆಳಿತೀರಾ ಅಂತ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಪವನ್ ಕುಮಾರ್ ಅವರೆಲ್ಲಾ ಕನಸು ನನ್ಸಾಗಬೇಕು, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅವ್ರ ಜೊತೆಗಿರ್ಬೇಕು. ಕನ್ನಡದಲ್ಲಿ ಈ ತರ ಒಂದು ದೊಡ್ಡ ಕನಸನ್ನ ಕಾಣಕ್ ಹೊರಟಿದ್ದಾರೆ. ಅದೆಲ್ಲದಕ್ಕೂ ನಾವೆಲ್ಲರೂ ಸಹಕರಿಸೋಣ. ಈ ಒಂದು ಸಿನಿಮಾದ ಭಾಗವಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಅಲ್ಲಿ ಬರೀ ಏವಿಸು ಪ್ಯಾಕೇಜಸ್ಸು ಬರೀ ಇದೇ ಮಾಡ್ತಾರೆ. ಸೊ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು ಅಂತ ನಾನು ಹುಡ್ಕಾಡ್ತಾ ಇದ್ದೆ. ಆವಾಗ ಮೂವಿ ಕಡೆ ಟ್ರೈ ಮಾಡಿದಾಗ ಒಂದು 3-4 ಮೂವಿ ಸ್ಮಾಲ್ ಕೇಸ್ಗೆ ಮೂವೀಸ್ ಮಾಡಿದ್ದೆ ನಾನು. ಆವಾಗ ಇನ್ನೊಂದು ನನಗೆ ಅಪರ್ಚುನಿಟಿ ಬಂತು. ಏನಂತಂದರೆ ಪವನ್ ಸರ್ ಬಂದುಬಿಟ್ಟು, ಸೊ ಇಂಥ ಹಾಲಿವುಡ್ ರೇಂಜಲ್ಲಿ ಒಂದು ಮೂವಿ ಮಾಡ್ತಾ ಇದ್ದೀನಿ, ಅದು ನನ್ನ ಹತ್ರ ಏನೋ ಕೇಳ್ತಿದ್ದೀರಾ ಅಂತ. ಸೊ ನಾನು ಆ ಮಟ್ಟದಲ್ಲಿ ಇಲ್ಲ. ಸೊ ಇವಾಗ ನಾನು ಚಿಕ್ಕಪುಟ್ಟ ಸ್ಮಾಲ್ ಸ್ಕೇಲ್ ಮೂವಿ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಮಾಡ್ತೆ ಅಂತ ಅಂದಾಗ ಮೇ ಬಿ ಅವ್ರು ಎಲ್ಲಿಂದ ತಿಳ್ಕೊಂಬಂದ್ರೋ ಗೊತ್ತಿಲ್ಲ ನನ್ನ ಹತ್ರ. ಸೊ ಅದಾದಮೇಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಎಡಿಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಅವರು ಹಿಂಗಂತ ಮುಖ್ಯ ನಮ್ಮ ಸೆಕೆಂಡ್ ಫ್ಲೋರಲ್ಲಿ ಇರೋದು ಓಡ್ಕೊಂಬಂದ್ಬಿಟ್ರು. ಏನಕ್ಕೆ ಇವ್ರು ಹಿಂಗೆ ಆಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಫಸ್ಟ್ ಸೀನು ಬ್ಲ್ಯಾಂಕು ಸ್ವಿಶ್ ಡಮ್
ಇಷ್ಟೇ ಇವ್ರು ಏನಕ್ಕೆ ಹಿಂಗೆ ಮಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ, ಅವ್ರು ಏನು ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಫೈನಲಿ ನಂತರ ಅರ್ಥ ಆಗಿದೆ ಏನಂತಂದ್ರೆ ಬ್ಲ್ಯಾಂಕು ಆಮೇಲೆ ಸ್ವಿಶ್ಶು ಇದೆಲ್ಲ ಏನಕ್ಕೆ ಹೇಳ್ತಿದ್ರು ಅಂತಂದ್ರೆ ಇವಾಗ ಏನು ಔಟ್ಪುಟ್ ಬಂದಿದೆಯೋ ಅದು ಆ್ಯಕ್ಚುಲಿ ಅವರು ಕೊಟ್ಟಿರೋ ಮಾರ್ಗದರ್ಶನದಿಂದ ನನಗೆ ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಪವನ್ ಸರ್ ತುಂಬ ಧನ್ಯವಾದಗಳು. ಹಾಗೆ ನನ್ನನ್ನು ನಂಬಿ ನಮ್ಮ ಸ್ಟುಡಿಯೋ ಕಿಂಗ್ಸ್ಪೇನ್ ಸ್ಟುಡಿಯೋ ಅವರು ಮಾಲೀಕರಾದಂತಹ ವಿಜಯ್ ಸಿಂದಗಿ ಅವರು ಆ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಂಗೆ ಫಸ್ಟ್ ಅಂದರೆ ಮಾವಳಿ ಮಾಡ್ತಿದ್ದೆ, ಅವಾಗ ಇವ್ರು ಬಂದಿದ್ದು ಸಾಂಗು ಕೊಟ್ಟರು ಬೇಗ ಬೇಗ ಇದು ಮುಗಿಸ್ಬೇಕು ಅಂತ. ಮೈಕ್ ಹತ್ರ ಇಟ್ಕೊಳ್ಳಿ. ಅವರು ನಮ್ಮ ಎಡಿಟರು ನಾವು ಸೇರಿ ರಾತ್ರಿ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಮಾಡಿ ಮುಗಿಸಿದ್ವಿ. ಮತ್ತು ತುಂಬ ಚಾಲೆಂಜಿಂಗ್ ಆಗಿದೆ. ಅವಕಾಶ ಕೊಟ್ಟಂತ ಪವನ್ ಸರ್ಗೆ ಬಂದು ಒಂದ್ಸತಿ ಹೇಳಿದ್ರು ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿ. ಆಮೇಲೆ ಸುಮಾರು ಒಂದು ತಿಂಗಳ ಮೇಲೆ ಆಯ್ತು ಇದನ್ನು ಡಿಸೈನ್ ಮಾಡ್ತಾನೆ. ಒಬ್ಬರು ಅವ್ರದ್ದು ಅಸಿಸ್ಟೆಂಟ್ ಡೈರೆಕ್ಟ್ರು ಇಬ್ಬರು ಸೇರ್ಕೊಂಡು ಸುಮಾರು ದಿವಸ ಇದನ್ನು ರಿಸರ್ಚ್ ಮಾಡಿ ಅವರು ಹೇಳಿದ್ರು. ಫೈನಲ್ ಔಟ್ಪುಟ್ ಹೀಗೆ ಬಂದಿದೆ. ಥ್ಯಾಂಕ್ ಯು. ಅವರು ತುಂಬ ಸ್ಟ್ರಗಲ್ ಮಾಡಿ ಸಿನಿಮಾಗಳು ಮಾಡ್ತಿದ್ದಾರೆ. ಅಂದರೆ ಪ್ರೀವಿಯಸ್ ಆಗಿ ಒಂದು 2-3 ಮೂವೀಸ್ ಮಾಡಿದ್ರಿ, ಬಟ್ ಅದು ಕೆಲವು ಕಾರಣಗಳಿಂದ ರಿಲೀಸ್ ಆಗಿಲ್ಲ. ಬಟ್ ಅವು ಬರ್ತದೆ. ಬಟ್ ಈ ಮೂವಿ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಎಫರ್ಟ್ ಆಗಿ ಮಾಡ್ತಿದ್ದೀವಿ ಹೋಲ್ ಟೀಮ್ ಎಲ್ಲ. ಇದ್ರ ಬಗ್ಗೆ ಏನೇನು ಸಾಂಗ್ ರಿಲೀಸ್ ಪ್ರೋಗ್ರಾಮಲ್ಲಿ ಜಾಸ್ತಿ ಮೂವಿ ಬಗ್ಗೆ ಏನು ಮಾತಾಡೋಕ್ಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಈ ನಮ್ಮ ಪವನ್ ಸಾರು ನಮ್ಮ ತುಂಬ ಆತ್ಮೀಯರು. ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದರೆ ನಾವು ನಮ್ಮ ಟೀಮ್ ಎಲ್ಲ ಅಂದರೆ ಪವನ್ ಸಾರ್ ಟೀಮು ನಾವೆಲ್ಲ ಸೇರ್ಕೊಂಡು ತುಂಬ ಕಷ್ಟ ಬಿದ್ದು ಮಾಡಿರೋದು ಮೂವಿ. ರಿವ್ಯೂ ಮಾಡೋಂಗಿಲ್ಲ, ಆದರೆ ತುಂಬ ಅದ್ಭುತವಾದ ಪಾತ್ರ, ಅದೊಂದು ಹೇಳ್ಬೋದು. ತುಂಬ ಅದ್ಭುತವಾದ ಪಾತ್ರ. ಮತ್ತೆ ಪಾರ್ಟ್ 2ಗೂ ಲಿಂಕ್ ಕೊಟ್ಟಿದ್ದಾರೆ. ನನ್ನ ಮತ್ತೆ ಮೂವ್ ಮಾಡ್ತಾ ಇದ್ದಾರೆ ಅಷ್ಟೇ. 5 ಚಾಪ್ಟರ್ ಇದೆ, ಪಾರ್ಟ್ 2 ಅಲ್ಲ. ನಾನು ಪಾರ್ಟ್ 2 ಅಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ಈಗೆಲ್ಲ ಈ ಲೆವೆಲಲ್ಲಿ ಬರ್ತಾ ಇದೆ. ಎಲ್ಲರಿಗೂ ನಿಮ್ಮ ಆಶೀರ್ವಾದದಿಂದ ಸಕ್ಸಸ್ ಆಗಬೇಕು.